20-30 ವರ್ಷದಿಂದ ಬಿ ಜೆ ಪಿ ಅಂತ ಮೋದಿ ನಂಬ್ಕೊಂಡು ಮೋದಿನ ಮುಖ ನೋಡ್ಕೊಂಡು ಓಟ್ ಹಾಕ್ಕೊಂತ ಬಂದ್ರೆ, ಆದರೆ ಇಲ್ಲೇನು ಅಭಿವೃದ್ಧಿ ಕೆಲಸಗಳಾಗ್ತಾಯಿಲ್ಲ. ಬರೀ ಸುಮ್ಮನೆ ಮೋದಿ 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 ಇವಾಗೂ ಅದೇ ಹೇಳ್ತಾ ಇದ್ದಾರೆ. ಈಗ ಜನರಿಗೆ ಇದು ಸಾಕಾಗ್ಬಿಟ್ಟಿದೆ. ಅಂದರೆ ಮೋದಿ ಮೇಲೆ ಕೂಡ ಜನರಿಗೆ ವಿಶ್ವಾಸ ಹೋಗ್ಬಿಟ್ಟಿದೆ. ಯಾಕೆಂದರೆ ಮೋದಿಯವರು ಅವಾಗ ಮೊದಲು ಬರೋಕ್ಕಿಂತ ಮೊದಲು ಏನು ಹೇಳಿದ್ರು, ಅವರು ಏನೇನು ಹೇಳಿದ್ರು ಅವು ಯಾವ ಅಭಿವೃದ್ಧಿ ಕೆಲಸಗಳು ಆಗಲಿಲ್ಲ. ಉದಾಹರಣೆಗೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ, ಮತ್ತು ರೈತರ ಆದಾಯನ ಡಬಲ್ ಮಾಡ್ತೀವಿ, ರೈತರ ಸಾಲ ಮನ್ನಾ ಮಾಡ್ತೀವಿ ಅಂತ ಎಲ್ಲ ಹೇಳಿದ್ರಲ್ಲ. ಕಳಸಾ ಬಂಡೂರಿ ಈ ರೀತಿ ಭಾಳಷ್ಟು ಅವರು ಜನರಿಗೆ ಆಶ್ವಾಸನೆ ಕೊಟ್ಟರು. ಅದರಲ್ಲಿ ಕೂಡ 15 ಲಕ್ಷ ರೂಪಾಯಿ ಹಾಕ್ತೇವೆ ಅಂದರು. ಸ್ವಿಸ್ ಬ್ಯಾಂಕ್ದಲ್ಲಿರೋ ದುಡ್ಡನ್ನು ತೊಗೊಂಬಂದು ಬಡ ಜನರಿಗೆ 15 ಲಕ್ಷ ರೂಪಾಯಿ ಹಾಕ್ತೀವಿ ಅಂದರು. ಇಲ್ಲಿ ಮಟ್ಟ ಕೂಡ ಅವರು ಯಾವ ಅಂತ ಹೇಳಿದ ಕೆಲಸಗಳನ್ನು ಮಾಡಲಿಲ್ಲ. ಇವಾಗೂ ಕೂಡ ಬರೀ ಅವರು ಮಾತೆತ್ತಿದ್ರೆ ಏನು ಹೇಳ್ತಾರೆ ಅಂದರೆ ಮಂದಿರ ಮಸ್ಜಿದ್, ಆಮ್ಯಾಗೆ ಏನು ಬುರ್ಕಾ ಮತ್ತು ಶಾಲು, ಆಮ್ಯಾಗೆ ಹಲ್ಕಾ ಕಟ್ಟು ಜಟ್ಕಾ ಕಟ್ಟು ಅದೇನೇನೋ ಅಂತಾರೆ. ಈ ಥರ ಮಾತಾಡಿ ಜನರಿಗೆ ವಿಶ್ವಾಸ ಕಳ್ಕೊಂಡ್ಬಿಟ್ಟಿದ್ದಾರೆ ಮೋದಿಯವರು. ಈ ರೀತಿಯಾಗಿ ಮಾತಾಡಿ ಜನರಿಗೆ ಅವ್ರ ಮೇಲೆ ನಂಬಿಕೆ ಹೋಗ್ಬಿಟ್ಟಿದೆ. ಯಾಕೆಂದರೆ ಗೊತ್ತಾಗುತ್ತಲ್ಲ ಜನರಿಗೆ, ಇದು ಒಂದು ಸಾರಿ ಸುಳ್ಳು ಹೇಳಿದರೆ ಮತ್ತೆ ಸುಳ್ಳು ಅದೇ ಹೇಳ್ತಾ ಇದ್ದಾರಲ್ಲ, ಜನರನ್ನ ಅವ್ರು ನಂಬ್ತಾ ಇಲ್ಲ. ಮೋದಿನೇ ಮೊದಲು ನಂಬ್ತಾ ಇಲ್ಲ. ಈಗ ಜೋಶಿ ಅವರು ಇಲ್ಲಿ ಏನೇನು ಕೆಲಸ ಮಾಡಿದ್ದಾರೆ, ಯಾಕೆ ಈ ಸಲ ಸುಟ್ಟಿ ಬೇಕು? ಜೋಶಿ ಅವರು ಏನು ಒಂದು ಕೆಲಸನೇ ಮಾಡಿಲ್ಲ. ಬೇಕಾದ್ರೆ ಅವ್ರಿಗೆ ಹೋಗಿ ಕೇಳ್ರಿ, ನವಲಗುಂದಕ್ಕೆ ಏನು ಮಾಡಿದ್ದೀರಾ ಸರ್ ಅಂತ ಕೇಳ್ರಿ, ಅವ್ರ ಕಡೆನೇ ಉತ್ತರ ಇಲ್ಲ. ಇದು ಬೇಕಾದ್ರೆ ನೀವೇ ಹೋಗಿ ಜೋಶಿಯವ್ರ ಮುಂದೆ ಮೈಕ್ ಇಡ್ರಿ, ಸರ್ ನವಲಗುಂದಕ್ಕೆ ನಿಮ್ಮ ಕೊಡುಗೆ ಏನಂತ ಕೇಳ್ರಿ, ಅವ್ರ ಕಡೆನೇ ಇಲ್ಲ ಉತ್ತರ. ನಮ್ಮ ಕಡೆ ಹೆಂಗೆ ಬರುತ್ತೆ? ಅವ್ರು ಹೇಳಿದ್ರು ಅಧಿಕಾರ ಬರೋಕ್ಕಿಂತ ಮುಂಚೆ ಕೇಳಿದ್ರು, ಕಳಸಾ ಬಂಡೂರಿ ನಾ ಮಾಡೇ ತಿರ್ತೇನೆ, ಕಳಸಾ ಬಂಡೂರಿ ನೀರು ಕುಡ್ದೆ ನಾ ಸಾಯ್ತೀನಿ ಅಂದರು. ಅವ್ರ ಅಧಿಕಾರ ಕಳ್ಕೊಳ್ಳೋ ಹೊತ್ತು ಬಂತು, ಕಳಸಾ ಬಂಡೂರಿ ಯೋಜನೆ ಜಾರಿ ಆಗ್ತಾಯಿಲ್ಲ. ಮೊದಲು ಇವರೇ ಬಿಡ್ತಾ ಇಲ್ಲ, ಆಗ್ತಾ ಇರೋಕ್ಕೆ. ಅದರೊಳಗೆ ರಾಜಕಾರಣ ಮಾಡ್ಬೇಕಂತಿದ್ದಾರೆ ಇವರು. ಜಾರಿಯಾಗಿಬಿಟ್ರೆ ಮುಗಿದೋಯ್ತು, ಮಾತಾಡೋಕ್ಕೆ ಬರಲ್ಲಲ್ಲ. ಈಗ ಅದು ಜಾರಿ ಆಗಲೇ ಇಲ್ಲ ಅಂದ್ರೆ ಅದ್ರ ಬಗ್ಗೆ ಇಶ್ಯೂ ಆಗ್ತಾ ಇರ್ತೈತೆ. ಒಟ್ಟು ಹಾಗೆ ಈಗ ಪ್ರತಿ ವರ್ಷ ಮಾತಾಡ್ತಾರೆ. ಆ ರೀತಿ ಮಾತಾಡಬೇಕು, ರಾಜಕಾರಣ ಮಾಡಬೇಕು ಅನ್ನೋ ಮನಸ್ಥಿತಿ ಹೊರತಾಗಿ ಈಗ ಮಾಡಬೇಕಂದ್ರೆ ಇವರು ಗೋವಾದಲ್ಲಿ ಸರ್ಕಾರ ಇವ್ರದೇ ಇತ್ತು, ಕರ್ನಾಟಕದಲ್ಲಿ ಇವ್ರದೇ ಇತ್ತು, ಮಹಾರಾಷ್ಟ್ರದಲ್ಲಿ ಇವ್ರದೇ ಇತ್ತು. ಯಾಕೆ ಮಾಡಲಿಲ್ಲ ರೀ? ಮೋದಿ ಇದ್ದರು, ಪ್ರಬಲ ನಾಯಕರು ಅಂತಾರೆ, ವಿಶ್ವಗುರು ಅಂತಾರೆ. ಯಾಕೆ ಮಾಡಲಿಲ್ಲ ರೀ ಇವರು? ನೀವೇ ವಿಚಾರ ಮಾಡಿರಿ. ಇವ್ರು ಏನಿಲ್ಲ, ಒಟ್ಟು ರಾಜಕಾರಣ ಮಾಡೋದು, ಏನೋ ಒಂದು ಸುಳ್ಳು ಹೇಳೋದು, ಜನರಿಗೆ ಏನೋ ಒಂದು ಯಾವುದೋ ಒಂದು ಬಗ್ಗೆ ವಿಷಯ ಇಟ್ಕೊಂಡು ರಾಜಕಾರಣ ಮಾಡ್ತಾಯಿದ್ರಲ್ಲ. ಹಿಂಗಾಗಿ ಜನರಿಗೆ ಈ ಬಿ ಜೆ ಪಿ ಮೇಲೆ ನಂಬಿಕೆ ಹೋಗ್ಬಿಟ್ಟಿದೆ. ಈಗ ಒಂದು ಮಾತು ಹೇಳ್ಬೇಕಂದ್ರೆ ಬಿ ಜೆ ಪಿ ಪಾಳ್ಯದಲ್ಲಿ ಅವ್ರಿಗೇನು ಆಗ್ತಿದ್ದಾರೆ ಅಂದರೆ ಜೋಶಿ ಬದಲಿಸಿ ಬಿ ಜೆ ಪಿ ಉಳಿಸಿ ಅನ್ನುವಂಥದ್ದು ಸ್ಲೋಗನ್ ಅವರೇ ಹಾಕ್ಕೊಂಡ್ಬಿಟ್ಟಿದ್ದಾರೆ, ನಾವಲ್ಲ. ಅಂದರೆ ಜೋಶಿ ಅಷ್ಟು ಇಲ್ಲಿ ಕೆಲಸನೇ ಮಾಡಿಲ್ಲಲ್ಲ. ಇವಾಗ 5 ವರ್ಷಕ್ಕೆ ಒಂದೇ ರ್ಯಾಲಿ ಮಾಡೋದು. ನವಲಗುಂದಕ್ಕೆ ಬರೋ 5 ವರ್ಷಕ್ಕೆ ಒಮ್ಮೆ ಬರ್ತಾರೆ, ಒಂದು ರ್ಯಾಲಿ ಮಾಡ್ತಾರೆ. ಮತ್ತೊಳ್ಳಿ ಮುಂದೆ ವರ್ಷ ಮತ್ತೆ 5 ವರ್ಷಕ್ಕೆ ಒಮ್ಮೆ ಬರ್ತಾರೆ, ಒಂದು ರ್ಯಾಲಿ ಮಾಡ್ತಾರೆ. ಅದಕ್ಕೆ ಇವಾಗ ಏನಾಗ್ಬಿಟ್ಟಿದೆ ಅಂದರೆ ಜೋಶಿ ಬದಲಿಸಿ ಬಿ ಜೆ ಪಿ ಉಳಿಸಿ ಅನ್ನುವಂಥದ್ದು ಸ್ಲೋಗನ್ ಅವರೇ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈಗ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಎಷ್ಟು ಮಟ್ಟಿಗೆ ಇಲ್ಲಿ ಕೆಲಸ ಮಾಡ್ತದೆ, ಬಡವ್ರಿಗೆ ಸಹಾಯ ಆಗ್ತಿದೆಯಾ ಅಂತ? ಜನರಿಗೆ, ಬಡ ಜನರಿಗೆ ನೋಡ್ರಿ ಸಹಾಯ ಆಗ್ತಾಯಿದೆ. ಶ್ರೀಮಂತರಿಗೆ ಆಗ್ತಾ ಇರಲಿಕ್ಕಿಲ್ಲ, ಅದು ಬಡವರಿಗೆ ಈಗ ದುಡಿಲಿಕ್ಕೆ ಆಗ್ತಾ ಇರೋಂಗಿಲ್ಲ. ಆಮೇಲೆ ಒಬ್ಬರಿಗೆ ಮಗ ಇರೋಂಗಿಲ್ಲ, ತಂದೆ ತಾಯಿ ಅಷ್ಟು ಇರ್ತಾರೆ. ಇನ್ನು ಮತ್ತು ತೀವ್ರ ಕಡು ಬಡತನದವ್ರಿಗಂತೂ ತುಂಬ ಒಂಥರ ಹೆಂಗೆ ಅಂದರೆ ಅದೇ ಜೀವನ, ಇದರಲ್ಲಿದ್ದ ನಾವು ಜೀವನ ಮಾಡ್ತಾಯಿದ್ವಪ್ಪ. ಸಿದ್ದರಾಮಯ್ಯ ಇರೋ ಮಟ್ಟ ನಮಗೆ ನೆಮ್ಮದಿ ಐತಿ, ಸಿದ್ದರಾಮಯ್ಯ ಇರೋ ಮಟ್ಟ ನಾವು 2 ಹೊತ್ತು ಊಟ ಮಾಡ್ತೀವಿ ಅನ್ನುವಂಥದ್ದು ಬಡ ಜನರಿಗೆ ಬಂದುಬಿಟ್ಟೈತೆ ಮನಸ್ಸಿನಲ್ಲಿ. ಆದರೆ ಶ್ರೀಮಂತರಿಗೆ ಅವರು ನೋಡ್ರಿ ಈಗ ನೌಕರಿ ಮಾಡ್ತಿರ್ತಾರೆ, ಅವರು ಏನು ಮಾಡ್ತಿದ್ರೆ ಬ್ಯಾಡ ಅಂತಾರೆ. ಯಾಕಂದ್ರೆ ದುಡ್ಡು ಗೋರ್ಮೆಂಟಿಗೆ ಟ್ಯಾಕ್ಸ್ ಹೋಗುತ್ತಲ್ಲ ರೀ, ಅದರೊಳಗೆ ನಮ್ಮ ಪಾಲೇ ಹೋಗುತ್ತೆ ಅಂತಾರೆ. ಆದರೆ ಸಿದ್ದರಾಮಯ್ಯ ಸರ್ಕಾರ ಏನು ರೀ, ಎಲ್ಲರಿಗೂ ನೆಮ್ಮದಿಯಿಂದ ಈ ಸರ್ಕಾರದಾಗ ಯಾರೂ ಹಸ್ತು ಮನಗಬಾರ್ದು, 2 ಹೊತ್ತು ಹೊಟ್ಟುಂಬ ಊಟ ಮಾಡಬೇಕು, ಎಲ್ಲರೂ ಒಂದು ಗೌರವದಿಂದ ಬದುಕಬೇಕು, ಬಾಳಬೇಕು ಅನ್ನೋಂಥ ಆಸೆ ಇಟ್ಕೊಂಡು ಸಿದ್ದರಾಮಯ್ಯ ಅವರು ಅದಾರ. ಸಿದ್ದರಾಮಯ್ಯ ಇರೋ ಮಟ್ಟ ಈ ನಮ್ಮ ರಾಜ್ಯದೊಳಗೆ ಯಾರೂ ಹಸ್ತು ಮಣಗೋದಿಲ್ಲ ಅಂತಂದು ಇದು ಮಾತು ಹೇಳೋಕೆ ನನಗೆ ಹೆಮ್ಮೆ ಐತಿ.